ಸ್ನೇಹಿತರೆ, ಈ ಕೆರೆ ಇದೆಯಲ್ಲ, ಇದು ಸಾರಕ್ಕಿ ಕೆರೆ ಅಂತ ಹೇಳಿ ಬೆಂಗಳೂರಿನ ಪ್ರಮುಖವಾದ ಕೆರೆಗಳಲ್ಲಿ ಇದು ಒಂದು. ನೋಡಿ, ಆಧುನಿಕತೆಯ ಸ್ಪರ್ಶ ಬಂದು ಇದರ ನೈಜ ಸ್ವರೂಪವನ್ನು ಇದು ಕಳ್ಕೊಂಡಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಪ್ರಕೃತಿಯ ಮಧ್ಯ ಇರುವಂತಹ ಕೆರೆಗಳು ಹೋಗಿ ಕಾಂಕ್ರೀಟ್ ಕಟ್ಟಡಗಳ ಮಧ್ಯೆ ಬಂದರೆ ಅದರ ನಿಜವಾದ ಸ್ವರೂಪ ಹೇಗೆ ಕಳೆದು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಿ. ಹೌದು, ಓಡಾಡಲಿಕ್ಕೆಲ್ಲ, ವಾಕ್ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಇದೆ. ಆದರೆ ಇದನ್ನೆಲ್ಲ ಮೈನಸ್ ಮಾಡಿ ನೋಡಿದ್ರೆ ನಿಜವಾಗಿಯೂ ನಮ್ಮ ಪೂರ್ವಿಕರು ಕೊಟ್ಟಂತಹ ಒಂದು ಕಾಣಿಕೆ ಇದೆಯಲ್ಲ, ಎಷ್ಟು ಜನರ ಪರಿಶ್ರಮ, ಎಷ್ಟು ಜನರ ಬೆವರು, ಎಷ್ಟು ಜನ ಇದಕ್ಕೋಸ್ಕರ ತಮ್ಮ ಪ್ರಾಣ ಎಲ್ಲವನ್ನು ಕಳ್ಕೊಂಡಿದ್ದಾರೋ ಗೊತ್ತಿಲ್ಲ. ಅಂತಹ ಒಂದು ಸುಂದರವಾದ ಕೆರೆಯನ್ನು ನಿರ್ಮಿಸಿ ಕೊಟ್ಟಂತಹ ನಮ್ಮ ಪೂರ್ವಿಕರಿಗೆ ಒಂದು ಥ್ಯಾಂಕ್ಸನ್ನು ಹೇಳಲೇಬೇಕು. ಯಾಕೆಂದರೆ ಇತ್ತೀಚಿನವ್ರು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ಕೆರೆಗಳು ಏನಾಗ್ತಾ ಇವೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕೆರೆಗಳನ್ನು ಉಳಿಸಿ ಅನ್ನೋ ಒಂದು ಆಂದೋಲನವೇ ಶುರುವಾಗಿದೆ. ಯಾಕೆಂದರೆ ಇದಿಲ್ಲದಿದ್ದರೆ ತಂಪಾದ ಗಾಳಿ ಬೀಸಲಿಕ್ಕೂ ಸಾಧ್ಯ ಇಲ್ಲ. ಒಂದು ಆಕ್ಸಿಜನ್ ಅಂತ ಏನು ನಮಗೆ ಸಿಗ್ತಾ ಇದೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಕ್ಕಿ ಪಕ್ಷಿಗಳಿಗೆ ನೀರು ತಣಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೆಲ್ಲೂ ಬಿರು ಬೇಸಿಗೆಯಾಗಿ ಇಂಥ ಒಂದು ತಂಪಾದ ವಾತಾವರಣ ನೋಡ್ತಾ ಇದ್ದರೆ ನಿಜವಾಗಿಯೂ ಮನಸ್ಸಿಗೆ, ಕಣ್ಣಿಗೆ ಆನಂದವಾಗುತ್ತೆ.